ಚಾನೆಲ್ ಜೆಎಸ್ ಜ್ಞಾನ್ ಹಬ್ಗೆ ಸ್ವಾಗತ. ಇಂದು ನಾವು ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 1 ಮತ್ತು ಭಾಗ 2ರಲ್ಲಿ ಯಾವ್ಯಾವ ಪಾಠಗಳಿವೆ ಮತ್ತು ಯಾರು ಈ ಪಾಠಗಳ ಆಥರ್ಗಳು ಅಥವಾ ಯಾರು ಈ ಪಾಠಗಳನ್ನು ಬರ್ತಿರುವಂಥವರು, ಕಂಪ್ಲೀಟ್ ಸಿಲೆಬಸ್ಸು ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ, ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಮತ್ತು ಇದು ಬೇಗ ಮುಗ್ದೋಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಓಕೆ, ಇದು ನಿಮಗೆ ಬಹಳ ಯೂಸ್ಫುಲ್ ಆಗಿರುವಂಥ ಮಾಹಿತಿ ಆಗಿದೆ. ಈಗ ಭಾಗ 1, ಈ ಭಾಗ 1ರಲ್ಲಿ ಯಾವ್ಯಾವ ಪಾಠಗಳಿವೆ, ಯಾರು ಬರೆದಿದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋಣ. ಪರಿವಿಡಿ, ಕ್ರಮ ಸಂಖ್ಯೆ, ಗದ್ಯ ಭಾಗ, ಕೃತಿಕಾರರ ಹೆಸರು ಮತ್ತು ಪುಟ ಸಂಖ್ಯೆ. 1. ನಮ್ಮ ಭಾಷೆ. ಈ ಪಾಠವನ್ನು ಎಂ ಮರಿಯಪ್ಪ ಭಟ್ಟ ಅವರು ಬರೆದಿದ್ದಾರೆ. ಇದು ಪುಟ ಸಂಖ್ಯೆ 1ರಲ್ಲಿದೆ ಈ ಪಾಠ. 2ನೇದು ವ್ಯಾಘ್ರಗೀತೆ. ಈ ವ್ಯಾಘ್ರಗೀತೆಯನ್ನು ಬರೆದರು ಎನ್ ಮೂರ್ತಿರಾವ್ ಅನ್ನೋರು ಬರೆದಿದ್ದಾರೆ. ಇದು 11ನೆಯ ಪೇಜ್ ನಂಬರಲ್ಲಿದೆ, ಪುಟ ಸಂಖ್ಯೆ 11. 3ನೇದು ಭಾಗ್ಯಶಿಲ್ಪಿಗಳು. ಇದು ಯಾರ ಬಗ್ಗೆ ಇದೆ? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ ಇರುವಂತಹ ಪಾಠ ಇದು. ಈ ಪಾಠವನ್ನು ಸಮಿತಿಯವರು ರಚನೆ ಮಾಡಿದ್ದಾರೆ, DS ಜಯಪ್ಪ ಗೌಡ ಅವರು. ಓಕೆ, ಇದು 22ನೆಯ ಪುಟ ಸಂಖ್ಯೆಯಲ್ಲಿದೆ. ಓಕೆ, ಈಗ 4ನೇದು ಎದೆಗೆ ಬಿದ್ದ ಅಕ್ಷರ. ಈ ಪಾಠವನ್ನು ದೇವನೂರು ಮಹಾದೇವ ಅವರು ಬರೆದಿದ್ದಾರೆ. ಇದು ಪುಟ ಸಂಖ್ಯೆ 35ರಲ್ಲಿದೆ. ಈಗ ಪದ್ಯ ಭಾಗದ ಕಡೆ ಗಮನ ಕೊಡೋಣ. ಪದ್ಯ ಭಾಗದಲ್ಲಿ 1ನೆಯ ಪದ್ಯ ಸಂಕಲ್ಪ ಗೀತೆ. ಈ ಸಂಕಲ್ಪ ಗೀತೆಯನ್ನು GS ಶಿವರುದ್ರಪ್ಪನವರು ಬರೆದಿದ್ದಾರೆ. ಇದು 45ನೇ ಪೇಜ್ ನಂಬರಲ್ಲಿದೆ. ಓಕೆ, ಈಗ 2ನೇದು ಹಕ್ಕಿ ಹಾರುತ್ತಿದೆ ನೋಡುದೆಯ. ಈ ಪದ್ಯವನ್ನು ದ ರಾ ಬೇಂದ್ರೆ ಅವರು ಬರೆದಿದ್ದಾರೆ. ಇದು 50ನೇ ಪುಟ ಸಂಖ್ಯೆಯಲ್ಲಿದೆ. ಮತ್ತು 3ನೇದು ಕೌರವೇಂದ್ರನ ಕೊಂದೆ ನೀನು. ಇದನ್ನು ಕುಮಾರ ವ್ಯಾಸರವರು ಬರೆದಿದ್ದಾರೆ. ಇದು 60ನೆಯ ಪುಟ ಸಂಖ್ಯೆಯಲ್ಲಿದೆ. ಮತ್ತು 4ನೇದು ಚಲಮನೆ ಮೆರೆವೆಂ. ಇದನ್ನು ರನ್ನ ಬರೆದಿದ್ದಾನೆ. ಇದನ್ನು 76ನೇ ಪೇಜ್ ನಂಬರಲ್ಲಿದೆ ಇದು. ಈಗ ಪಠ್ಯಪೂರಕ ಅಧ್ಯಯನದಲ್ಲಿ ಯಾವ್ಯಾವ ಪಾಠಗಳಿವೆ? 1ನೇದು ವಸಂತ ಮುಖ ತೋರಲಿಲ್ಲ. ಇದನ್ನು ವಿಜಯಲಕ್ಷ್ಮಿ ಸಬರದ ಅವರು ಬರೆದಿದ್ದಾರೆ. ಇದು ಪುಟ ಸಂಖ್ಯೆ 85ರಲ್ಲಿದೆ. ಮತ್ತು 2ನೇ ಪಠ್ಯಪೂರಕ ಅಧ್ಯಯನ ಭಗತ್ ಸಿಂಗ್. ಇದನ್ನು ಚಿದಾನಂದ ಮೂರ್ತಿ GS ಅವರು ಬರೆದಿದ್ದಾರೆ. ಇದು 87ನೇ ಪುಟ ಸಂಖ್ಯೆಯಲ್ಲಿದೆ. ಮತ್ತು 3ನೇದು ಉದಾತ್ತ ಚಿಂತನಗಳು. ಇದನ್ನು ಸಮಿತಿಯ ಸಂಗ್ರಹವಾಗಿದೆ ಈ ಪಾಠ. ಇದು 90ನೇ ಪುಟ ಸಂಖ್ಯೆಯಲ್ಲಿದೆ. ಈಗ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 2ರಲ್ಲಿ ಯಾವ್ಯಾವ ಪಾಠಗಳಿವೆ ನೋಡ್ತಾ ಹೋಗೋಣ. ಪರಿವಿಡಿ, ಕ್ರಮ ಸಂಖ್ಯೆ, ಗದ್ಯ ಭಾಗ, ಕೃತಿಕಾರರ ಹೆಸರು ಮತ್ತು ಪುಟ ಸಂಖ್ಯೆ. 5. ಯುದ್ಧ. ಇದನ್ನು ಸಾರಾ ಅಬೂಬಕ್ಕರನವರು ಬರೆದಿದ್ದಾರೆ. ಇದು ಪುಟ ಸಂಖ್ಯೆ 1ರಲ್ಲಿದೆ. ಓಕೆ, ಈಗ 6ನೇದು ಶಬರಿ. ಈ ಪಾಠವನ್ನು ಪೂತಿ ನರಸಿಂಹಾಚಾರ್ ಅವರು ಬರೆದಿದ್ದಾರೆ. ಇದು 12ನೇ ಪುಟ ಸಂಖ್ಯೆಯಲ್ಲಿದೆ. 7ನೇದು ಲಂಡನ್ ನಗರ. ಇದನ್ನು ವಿಕ್ರು ಗೋಕಾಕ್ ಅವರು ಬರೆದಿದ್ದಾರೆ. ಇದು 27ನೇ ಪೇಜಲ್ಲಿದೆ. ಓಕೆ, ಈಗ 8ನೇದು ಅಗ್ನಿಭೂತಿ ವಾಯುಭೂತಿ ಕತೆ. ಈ ಪಾಠವನ್ನು ಶಿವಕೋಟ್ಯಾಚಾರ್ಯ ಅವರು 38ನೇ ಪೇಜಲ್ಲಿದೆ. ಇವರು ಶಿವಕೋಟ್ಯಾಚಾರ್ಯ ಅವರು ಬರೆದಿದ್ದಾರೆ. ಓಕೆ, ಈಗ ಪದ್ಯ ಭಾಗದಲ್ಲಿ 5ನೇ ಪದ್ಯ ಹಸುರು. ಇದನ್ನು ಕುವೆಂಪುರವರು ಬರೆದಿದ್ದಾರೆ. ಇದು 46ನೇ ಪೇಜ್ ನಂಬರಲ್ಲಿದೆ. ಮತ್ತು 6ನೇ ಪೊಯಮು ಹಲಗಲಿಯ ಬೇಡರು. ಈ ಪೊಯಮನ್ನು ಜನಪದ ಲಾವಣಿಯಿಂದ ತೆಗೆದುಕೊಳ್ಳಲಾಗಿದೆ. ಇದು 56ನೇ ಪುಟ ಸಂಖ್ಯೆಯಲ್ಲಿದೆ. ಮತ್ತು 7ನೇದು ವೀರಲವ. ಇದು ಲಕ್ಷ್ಮೀಶ ಬರೆದಿರುವಂಥದ್ದು. ಇದು ಪುಟ ಸಂಖ್ಯೆ 61ರಲ್ಲಿದೆ. ಮತ್ತು 8ನೇದು ಕೆಮ್ಮನೆ ಮೀಸೆ ಒತ್ತನೆ. ಇದು ಪಂಪರವರು ಬರೆದಿರುವಂಥದ್ದು. ಇದು 70ನೇ ಪೇಜ್ ನಂಬರಲ್ಲಿದೆ. ಮತ್ತು 4ನೇ ಪಠ್ಯಪೂರಕ ಅಧ್ಯಯನ. ಇದು 4ನೇ ಪಠ್ಯಪೂರಕ ಪಾಠ ಯಾವುದಂದರೆ ವಚನಗಳು. ಇದನ್ನು ಅಕ್ಕ ಮಹಾದೇವಿಯವರು ಬರೆದಿದ್ದಾರೆ. ಓಕೆ, ಇದು 77ನೇ ಪೇಜ್ ನಂಬರಲ್ಲಿದೆ. ಮತ್ತು 5ನೇದು ನಾನು ಪ್ರಾಸ ಬಿಟ್ಟ ಕತೆ. ಈ ಪಠ್ಯಪೂರಕ ಅಧ್ಯಯನದ ಈ ಪಾಠವನ್ನು ಎಂ ಗೋವಿಂದಪ್ಪಯ್ಯವರು ಬರೆದಿದ್ದಾರೆ. ಇದು 79ನೇ ಪೇಜ್ ನಂಬರಲ್ಲಿದೆ. ಕೊನೆಯದಾಗಿ ಶುಕನಾಸನ ಉಪದೇಶ.
ಇದು 6ನೇ ಪಠ್ಯಪೂರಕ ಅಧ್ಯಯನ ಆಗಿದೆ. ಇದನ್ನು ಬನ್ನಂಜೆ ಗೋವಿಂದಾಚಾರ್ಯರವರು ಬರೆದಿದ್ದಾರೆ. ಇದು 84ನೇ ಪುಟ ಸಂಖ್ಯೆಯಲ್ಲಿದೆ. ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದೇ ರೀತಿಯ ವಿಡಿಯೋಸ್ಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರೆಯಬೇಡಿ. ಯೂಸ್ಫುಲ್ ಇರೋರಿಗೆ ಶೇರ್ ಮಾಡಿ ಮತ್ತು ಒಂದು ಲೈಕ್ ಕೊಡೋದನ್ನು ದಯವಿಟ್ಟು ಮರೆಯಲೇಬೇಡಿ. ಧನ್ಯವಾದಗಳು.